ಸಂಸಾರಿಯಾದ ಮೇಲೆ ದೇವರ ಬಳಿ ಹೋಗುವುದು, ನಂತರ ಮೊದಲು ಗಂಡ ಹೆಂಡತಿ ಮಕ್ಕಳು ಮತ್ತು ಬಂಧುಗಳ ಮಧ್ಯೆ ಸದಾ ಸಾಮರಸ್ಯ ಹಸಿರಾಗಿರಬೇಕೆಂದು ನೀವು ಪ್ರಯತ್ನಿಸಲೇಬೇಕು ಎನ್ನುತ್ತಾರೆ ಶ್ರೀ ಗುರುಜಿ. ಮನೆಯಲ್ಲಿ ಸಿಡಿಮಿಡಿಗೊಳ್ಳುತ್ತಿದ್ದು ಮನೆಯವರ ಜೊತೆ ಸದಾ ಜಗಳ ಕಾಯುತ್ತಲಿದ್ದು ದೇವರ ಬಳಿ ಕೃಪೆದೋರುದೆಯೇ ಎಂದು ಬೇಡಿದಾಗ ದೇವರು ನಗುವನಂತೆ. ಆತನ ಪ್ರತಿಕ್ರಿಯೆ ಹೇಗಿರುತ್ತದೆ ಗೊತ್ತೇ? ನಿನ್ನ ಮನೆಯವರಲ್ಲೇ ನನ್ನನ್ನು ಕಂಡು ಪ್ರೀತ್ಯಾದರಗಳಿಂದ ವರ್ತಿಸುವಲ್ಲಿ ವಿಫಲನಾದ ನೀನೀಗ ನನ್ನ ಮೂರ್ತಿಯ ಮುಂದೆ ಎನೆಯ ಬಿಡುವಿ. ಜೀವಂತ ವ್ಯಕ್ತಿಗಳನ್ನೇ ಸತ್ತಂತೆ ಕಾಣುವ ನೀನು ಸತ್ತಂತಿರುವ ನನ್ನೀ ಮೂರ್ತಿಯಲ್ಲಿ ಜೀವಂತಿಗೆ ಕಾಣುವುದು ಹೌದೇ? ಬರಿದೆ ಸ್ವಾರ್ಥಿಯಾದ ನಿನ್ನ ಬೂಟಾಟಿಕೆಗೆ ಕರ್ಮದ ಎಟೇ ಸಾಕ್ಷಿ ಕಾಯುತ್ತೆರಯ್ಯ ಎಂದೇ ಆ ದೇವರು ಮನೆಯೊಳಗೆ ಸಮರಸದಿಂದಿರದ ಮನುಷ್ಯರು ದೇವರಲ್ಲಿ ಬಂದು ಬೇಡುವಾಗ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾನಂತೆ. ಹಾಗೆಂದೇ ಈ ಕ್ಷಣವೇ ಪಶುತ್ವದಿಂದ ಮನುಷ್ಯತ್ವಕ್ಕೇರಿ ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಲು ಮನಸ್ಸು ಮಾಡಬೇಕು ನೀವೆಲ್ಲರೂ. ಜನ್ಮ ಜನ್ಮಾಂತರದ ಕರ್ಮದ ರಾಶಿಯೇ ಸಂಚಿತ ಪ್ರಾರಬ್ಧವಾಗಿ ನಮ್ಮಲ್ಲಿದೆ. ಅದರಿಂದಾಗಿಯೇ ಬಂಧಿಸುವ 9 ಮಂದಿ ವೈರಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಹಂಕಾರ, ಮಮಕಾರ, ಸಂಶಯ ಎಂಬಿ ನವವಿಧದಲ್ಲಿ ನಮ್ಮೆಲ್ಲರನ್ನು ಮಾಯಾಜಾಲದಲ್ಲಿ ಸದಾ ಬೀಳಿಸಿ ನರಳಿಸುತ್ತವೆ. ಅವುಗಳ ಆಳ ಎಷ್ಟಿದೆ ಕಂಡೇ ಬಿಡುವೆ ಎಂಬ ಹುಚ್ಚು ದರ್ಪದಿಂದ ಆ ಮಾಯಾಜಾಲದಲ್ಲಿ ಮುಳುಗುವುದು ಮೂರ್ಖತನ. ಸಾಧ್ಯವಾದಷ್ಟು ಭಗವಂತನಲ್ಲಿ ಶರಣಾಗಿ ನಂಬರ ಮೊರೆಯ ಮೂಲಕ ಹೇ ದೇವ ನೋಡುವೆ, ನೆಡುವೆ, ನೀಡುವೆ ಎಂಬ ಈ ಸೂಚನೆಯನ್ನು ಆ ಸರ್ವಶಕ್ತನಿಗೆ ಅರ್ಪಿಸಬೇಕು. ಇಲ್ಲಿ ನೋಡುವೆ ಎಂದರೆ ಎದೆಗುಡಿಯಲ್ಲಿರುವ ನೀನೇ ನನ್ನ ಮನೆಯ ದೇವರ ಕೋಣೆಯಲ್ಲಿನ ನಾನಾ ದೇವರ ಮೂರ್ತಿಗಳಲ್ಲಿ ಚಿತ್ರಗಳಲ್ಲಿ ಸಾಕ್ಷಾತ್ತಾಗಿದ್ದು ನೋಡುತ್ತಿರುವಿ ಎಂಬ ದೃಢಭಾವದಿಂದಲೇ ನಾನು ಜನ್ಮಪೂರ್ತಿ ನೋಡುವೆ ಎಂದು ವಾಗ್ದಾನ ಮಾಡುವುದು. ನೆಡುವೆ ಎಂದು ಸರ್ವಜ್ಞನಾದ ನಿನ್ನ ದಾಸನಾದ ಮೇಲೆ ನಿನ್ನ ಅಪಾರ ಕೃಪಾಸಾಗರದಿಂದ ಏನನ್ನೂ ಸಾಧಿಸಬಲ್ಲೆ. ಪಶುತ್ವದಿಂದ ಮನುಷ್ಯತ್ವ ಹಾಗೂ ಮನುಷ್ಯತ್ವದಿಂದ ದೈವತ್ವಕ್ಕೆ ಖಂಡಿತವಾಗಿಯೂ ಏರಬಲ್ಲೆ, ಅಲ್ಲ ನೀನು ಏರಿಸಬಲ್ಲೆ ಎಂಬ ಆತ್ಮವಿಶ್ವಾಸವನ್ನೇ ಸುಭದ್ರವಾಗಿ ನೆಡುವೆ ಎಂಬ ಪಣ ತೊಡುವುದು. ನೀಡುವೆ ಎಂದರೆ ನನ್ನೊಳಗಿನ ಕರ್ಮ ಕೋಪವನ್ನೆಲ್ಲ ನಿಶೇಷ ಮಾಡುವಂತೆ ನನ್ನ ಮನಸ್ವಿ ಒಪ್ಪಿಗೆ ನಿನಗೆ ನೀಡುವೆ ಎಂದೇ ತೀವ್ರ ಅಸಹಾಯಕತೆ ಹಾಗೂ ಬಳಿತ ಅಪರಾಧಿ ಭಾವದಿಂದಲೇ ಭಗವಂತನಲ್ಲಿ ಶರಣಾಗುವುದರ ದ್ಯೋತಕ. ನಿಜವಾಗಿಯೂ ಹೀಗೆ ನುಡಿದು ಕಾಯೇನ ವಾಚ ಮನಸ ವರ್ತಿಸುವುದೇ ಹೋದಾದರೆ ಕೆರಳುವ ಮನಸ್ಸು ಅರಳುತ್ತದೆ, ಅಶಾಂತಿಯ ಬೇಡೆಲ್ಲ ಸುಖಶಾಂತಿಯ ನಾಡಾಗುತ್ತದೆ. ದಿವ್ಯತೆಯ ರಸಾನುಭವ ಈ ಕ್ಷಣವೇ ನನಸು ಆಗುತ್ತದೆ. ಒಟ್ಟಿನಲ್ಲಿ ಈ ಕ್ಷಣದ ಮಹಿಮೆಯ ಮುಖಗಳು ಹಲವಾರು. ಈ ಕ್ಷಣವನ್ನು ಅರಿತರೆ ಈ ಕ್ಷಣದ ಮಹಿಮೆಯನ್ನು ನಾವು ಅರಿಯಬಹುದು, ಈ ಕ್ಷಣ ಸಾರ್ಥಕ ಮಾಡಿಕೊಳ್ಳಬಹುದು. ಇನ್ನಾದರೂ ಮುಂದಾಗೋಣ.